ನಮಸ್ಕಾರ. ನಮಸ್ತೆ. ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಾವು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ದೀವಿ. ಈ ಚಾನಲ್ ಮುಖಾಂತರ ಅನೇಕ ರೀತಿಯ ಗಿಡ ಮರಗಳು ಬಳ್ಳಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ದಯವಿಟ್ಟು ಈ ಚಾನಲ್ಲು ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಇದನ್ನು ಹೋಗಲಿ, ಅವರು ಅವ್ರ ಮನೆಯಲ್ಲಿ ಅವರು ಉಪಯೋಗಿಸ್ಕೊಂಡು ಅವರು ಆ ಕಾಯಿಲೆಗಳು ಕಡಿಮೆ ಮಾಡ್ಕೋಬೇಕು ಅಂತ ನಮ್ಮ ಒಂದು ಧ್ಯೇಯ ಇರ್ತದೆ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಾವು ಅನೇಕ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ನಾವು ಅದು ಬಿಟ್ಟು ಏನಾಗ್ತಾಯಿದ್ದೀವಿ, ಈ ಆಸ್ಪತ್ರೆಗೆ ಹೋಗಿ ಅಲ್ಲಿ ರಾಸಾಯನಿಕ ಅದು ಇದು ಎತ್ಕೊಂಡು ನಮ್ಮ ದೇಹವನ್ನು ಹಾಳು ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ಈಗ ನಾವು ಈ ಯುಗದಲ್ಲಿ ನಮಗೆ ಅನೇಕ ತಜ್ಞರು ಹೇಳುವ ಪ್ರಕಾರ ನಮ್ಮ ಆಯಸ್ಸು ಖಾಲಿ 40 ವರ್ಷನೇ ಅಂತಾರೆ. ಅಂದರೆ ಹಿಂದೆ ನಮ್ಮ ಋಷಿಗಳು, ನಮ್ಮ ಹಿರಿಯರು ಬಾಳಿದ್ದು ಅನೇಕ ವರ್ಷಗಳ, ಈ 120, 100 ಈ ಥರ ಇತ್ತು. ಈಗೇನಾಗಿದೆ ಅಂದರೆ, ಈ ಒಂದು ರಾಸಾಯನಿಕ ಯುಗದಲ್ಲಿ ರಾಸಾಯನಿಕವನ್ನು ಸೇವನೆ ಮಾಡ್ತಾ ಬಂದು ನಾವೇನು ಮಾಡ್ತಾಯಿದ್ದೀವಿ, ಈ ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ಕೊತಾ ಇದ್ದೀವಿ. ನಮ್ಮ ಆಯಸ್ಸು ನಾವೇ ಕಡಿಮೆ ಮಾಡ್ಕೊತಾ ಇದ್ದೀವಿ. ಕಾರಣ ರಾಸಾಯನಿಕ. ಈ ರಾಸಾಯನಿಕವನ್ನು ತ್ಯಜಿಸ್ಬೇಕು. ನಾವು ರಾಸಾಯನಿಕ ಕಡಿಮೆ ಮಾಡ್ಕೋಬೇಕು. ಆಗ್ತಾನೆ ನಾವು ನಮ್ಮ ಆಯಸ್ಸು, ನಮ್ಮ ದೇಹ ಎಲ್ಲ ಚೆನ್ನಾಗಿಡಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈಗ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿಗಳಿಂದ ಇದು ಒಂದು ದೂಸರ ಬಳ್ಳಿ, ದಾಸರ ಬಳ್ಳಿ ಇರ್ತಾರೆ. ಇದನ್ನು ನೋಡಿ, ಇದು ಏನಪ್ಪ ಅಂದರೆ, ನಮ್ಮ ಹೆಣ್ಣು ಮಕ್ಕಳು ಮಕ್ಕಳಾಗಲ್ಲ. ಅವರಿಗೆ ಎಷ್ಟೋ ವರ್ಷಲಾಗುತ್ತೆ, ಮದುವೆಯಾಗಿ ಎಷ್ಟು ವರ್ಷ ಆಗುತ್ತದೆ, ಮಕ್ಕಳಾಗಲ್ಲ. ಆ ಮಕ್ಕಳಾಗಲ್ಲ ಅಂದರೆ ಆಗೇನು ಮಾಡ್ತಾರೆ, ಆಸ್ಪತ್ರೆಗೆ ತಿರುಗಿ ಲಾಸ್ಟಿಗೆ ಕೊನೆಗೆ ಅದು ಇದು ಮಾಡಿಕೊಂಡು ಆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಕೊನೆಗೆ ಟೆಸ್ಟ್ ಬೇಬಿ ಅಂತ ಹೋಗ್ತಾರೆ. ಆದರೆ ಈ ದೂಸರ ಬಳ್ಳಿ, ದಾಸರ ಬಳ್ಳಿ, ಈ ದೂಸರ ಬಳ್ಳಿಯನ್ನು ಇದು ಭಾರಿ ಒಳ್ಳೆಯ ಔಷಧಿ. ಇದನ್ನು ಬಹಿಷ್ಠತೆ ಆದಮೇಲೆ ಇದನ್ನು ಸೇವನೆ ಮಾಡ್ತಾ ಬಂದರೆ, ಈ ಒಂದು ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಅವರಿಗೆ ಮಕ್ಕಳಾಗುವ ಸಂಭವ ಉಂಟು. ಅನೇಕರಿಗೆ ಮಕ್ಕಳು ಸಹ ಆಗಿದೆ. ಮತ್ತು ಅವರವರ ದೇಹದಲ್ಲಿರುವಂತಹ ಉಷ್ಣತೆಯನ್ನು ತೆಗೆಯುವ ಶಕ್ತಿ ಈ ದೂಸರ ಬಳ್ಳಿಗಿದೆ. ಸ್ನೇಹಿತರೆ, ಈ ಒಂದು ಯಾವ ಥರ ಸೇವನೆ ಮಾಡಬೇಕು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡುತ್ತೇವೆ. ಕಾರಣ ನಮ್ಮಲ್ಲಿ ಸಿಕ್ಕುವಂತಹ, ಈ ಪ್ರಕೃತಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಾವು ಈ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೇಕು. ಸ್ನೇಹಿತರೆ, ಅದು ಬಿಟ್ಟು ನಾವು ಸುಮ್ಮನೆ ಈ ರಾಸಾಯನಿಕ ಅಂತ ಹೋಗಿ ಆ ರಾಸಾಯನಿಕದಿಂದ ನಮ್ಮ ದೇಹ, ನಮ್ಮ ಇದನ್ನು ನಾವು ಹಾಳು ಮಾಡಿಕೊಟ್ಟು ಚೆನ್ನಾಗಿರಲ್ಲ ಅಂತ ತಿಳಿಸ್ಕೊಡ್ತೇವೆ. ನಮಸ್ಕಾರ.